ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ನನ್ನ 20 ಡೇಸ್ ವೆಯ್ಟ್ ಲಾಸ್ ಜರ್ನಿನಲ್ಲಿ ಸೊ ಇದು ಬಂದು 14th ಡೇ. ಸೊ ನಾನಿವತ್ತು ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಗೋಗಿದೆ. ಯಾಕೆಂದರೆ ವರಮಹಾಲಕ್ಷ್ಮಿ ಆದ ಮಾರನೇ ದಿನದಿಂದನೂ ಕೂಡ ನನಗೂ ಹುಷಾರಿರಲಿಲ್ಲ. ಹಾಗೆ ನನ್ನ ಚಿನ್ನಮ್ಮಗೂ ಹುಷಾರಿರಲಿಲ್ಲ. 2 ಡೇಸು ಅವಳು ಕೈಯೇ ಬಿಡ್ತಿರ್ಲಿಲ್ಲ. ಸೊ ಹಾಗಾಗಿ ನನಗೆ ಎಡಿಟಿಂಗ್ ಮಾಡೋದು ಮತ್ತು ಅಪ್ಲೋಡ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ತುಂಬಾ ಕಷ್ಟ ಆಯಿತು. ಹಾಗಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ನಿನ್ನೆ ಮೊನ್ನೆನೂ ಕೂಡ. ಸೊ ಅದು 14th ಡೇದನ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಿನ್ನೆದು ನಾನು ಏನೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅವಳಿಗಂತೂ ತುಂಬಾ ಜ್ವರ ಬಂದೋಯ್ತು. ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅವಳಿಗೂ ಏನೇನೋ ತಿನ್ನಿಸ್ಕೊಂಡು ಅವಳಿಗೂ ಸ್ವಲ್ಪ ವಾಂತಿ ಎಲ್ಲ ಆಗ್ತಿತ್ತು. ಸೊ ಹಾಗಾಗಿ ಅವಳಿಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಹಾಗಾಗಿ ಇದು ಏನೂ ನಾನು ತಲೆನೇ ಕೆಡಿಸ್ಕೊಳಕ್ಕಾಗಲಿಲ್ಲ. ಹಾಗೆಯೇ ಬಟ್ ನನ್ನ ಡಯಟ್ ಏನಿದೆ ಅದನ್ನು ನಾನು ಮೇಂಟೈನ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದು 14th ಡೇದು. ಸೊ ನನಗೂ ಸ್ವಲ್ಪ ಕೆಮ್ಮತ್ತಿತ್ತು. ಹಾಗಾಗಿ ನಾನು ಮಾರ್ನಿಂಗು ಇವಾಗ ನಾನು 5 ಡೇಸ್ ಆಯಿತು ಆಲ್ರೆಡಿ ನಾನು ವಾಕಿಂಗ್ ಕೂಡ ಕಂಪ್ಲೀಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಕೆಮ್ಮಿತ್ತು ಅಂತ ಹೇಳಿಬಿಟ್ಟು ನಾನು ಮಾರ್ನಿಂಗ್ ಇವತ್ತು ಜಸ್ಟು ಪೆಪ್ಪರ್ ಪೌಡರು ಮತ್ತು ಜೀರಿಗೆ ಹಾಗೆ ಚಕ್ಕೆ ಮತ್ತು ಶುಂಠಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿದೆ. ಅದಾದಮೇಲೆ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಓಟ್ಸು ಪೋಹಾನ ಮಾಡ್ಕೊತಾ ಇದ್ದೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಮಾಗಿಸ್ಕೊಂಡು ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ಬಿಟ್ಟು ಈಗ ಅದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸನ್ನು ಸೇರಿಸ್ಕೊಂಡು ಅದನ್ನು ಕೂಡ ಮಾಗಿಸ್ಕೊಳ್ತಾ ಇದ್ದೀನಿ. ಸೊ ಈ ಓಟ್ಸ್ ಪಡ್ಡಿಂಗು ನನಗೆ ಮಾಡೋದಕ್ಕೆ ಆಗಲಿಲ್ಲ ನೈಟ್ ನನಗೆ. ಏಕೆಂದರೆ ಚಿನ್ನಮ್ಮ ಕೈ ಬಿಡ್ತಿರ್ಲಿಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಓಟ್ಸ್ ಪಡ್ಡಿಂಗ್ನ ಅವಾಯ್ಡ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಹಾಗೆಯೇ ನನಗೂ ಒಂದು ಮೆಸೇಜ್ ಕೂಡ ಬಂದಿತ್ತು, ನೀವು ತಗೊಳ್ಳೋದ್ರಲ್ಲಿ ಪ್ರೋಟೀನ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾವು ನಾನ್ ವೆಜ್ ತಿನ್ನಲ್ಲ ಅಲ್ವಾ. ಸೊ ಹಾಗಾಗಿ ನಾವು ವೆಜ್ಜಲ್ಲೇ ಪ್ರೋಟೀನ್ನ ತಗೊಳ್ಬೇಕು. ನಾನು ಯಾವುದೇ ಕಾಳುಗಳನ್ನ ತೊಗೊಂಡ್ರೂ ಕೂಡ ಅದರಲ್ಲೂ ಪ್ರೋಟೀನ್ಸ್ಗಳಿರುತ್ತೆ. ಸೊ ಹಾಗೆ ಸ್ವಲ್ಪ ಹಾಲು ತೊಗೊಂಡ್ರೂ ಅದರಲ್ಲೂ ಪ್ರೋಟೀನ್ ನಮಗೆ ಸಿಗುತ್ತೆ. ಮತ್ತು ಪೀನಟ್ ನಾನು ಓಟ್ಸ್ ಪಡ್ಡಿಂಗ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಪೀನಟ್ಸಲ್ಲೂ ನಮಗೆ ಪ್ರೋಟೀನ್ಸ್ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ಅದರ ಬಗ್ಗೆ ಜಾಸ್ತಿ ಏನು ಕಾನ್ಸಂಟ್ರೇಟ್ ಮಾಡಿಲ್ಲ. ನಾನು ಸಂಜೆನೂ ಕೂಡ ನಾನು ಯಾವುದಾದ್ರೂ ಒಂದು ಕಾಳನ್ನ ನೆನೆ ಹಾಕ್ಕೊಂಡು ತಿನ್ಕೊಳ್ತಿದ್ದೆ. ಬಟ್ ಇವಾಗ ಅದು ಆಗ್ತಾಯಿಲ್ಲ ಅಷ್ಟೇ. ಸೊ ಅದಕ್ಕಾಗಿ ನಿಮ್ಗೆ ಅಂತ ಅನಿಸಿರ್ಬೋದು ಅಂತ ಅನಿಸುತ್ತೆ. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮತ್ತು ಈಗ ಇದು ತರಕಾರಿ ಎಲ್ಲ ಮಾಗಿ ಆದಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ಮಾಗಿಸ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಳ್ಬೇಕು. ನಾನು ಡೈಲಿ ಓಟ್ಸ್ ಅದು ರೆಸಿಪೀಸ್ನ ಮಾಡ್ತಿರೋದ್ರಿಂದ ನಮಗೆ ಓಟ್ಸಲ್ಲೂ ಕೂಡ ಹೈ ಪ್ರೋಟೀನ್ ಸಿಗುತ್ತೆ. ಸೊ ಹಾಗಾಗಿ ನಮಗೆ ಪ್ರೋಟೀನ್ ಇದರಲ್ಲೇ ತಗೊಳ್ಬೇಕಂತ ಏನಿಲ್ಲ. ಡೈಲಿ ಓಟ್ಸ್ ತಿನ್ನೋದ್ರಿಂದ ನಾನು ಅದನ್ನೇ ವೆಯ್ಟ್ ಲಾಸ್ ಜರ್ನಿನಲ್ಲಿ ಓಟ್ಸ್ ಪಡ್ಡಿಂಗಿಂದ ಓಟ್ಸ್ ರೆಸಿಪೀಸ್ನೇ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಪ್ರೋಟೀನ್ ಓಟ್ಸಲ್ಲೇ ಸಿಗೋದ್ರಿಂದ ನಮಗೆ ಬೇರೆದ್ರಲ್ಲಿ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಜಸ್ಟ್ ನಾನು ಬೇರೆ ಬೇರೆ ವೆರೈಟಿಯಾಗಿ ರೆಸಿಪೀಸ್ನ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಅಷ್ಟೇ. ಸೊ ಈಗ ನೋಡಿ ಓಟ್ಸ್ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು, ಓಟ್ಸ್ ಬೆಂದ್ಕೊಳ್ಳುತ್ತೆ. ಈಗ ಅದಕ್ಕೆ ಸ್ವಲ್ಪ ಒಂದು 3/4 ಕಪ್ಪಷ್ಟು ಬೌಲಷ್ಟು ಅವಲಕ್ಕಿನ ತೊಗೊಂಡ್ಬಿಟ್ಟು ನೆನೆಸ್ಕೊಂಡು, ಜಾಸ್ತಿ ನೆನೆಸ್ಬಾರ್ದು, ಸ್ವಲ್ಪ ನೆನೆಸ್ಕೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಓಟ್ಸ್ ಪೋಹ ರೆಡಿ ಆಗೋಯಿತು ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಯಾರಿಗೆಲ್ಲ ಓಟ್ಸ್ ಪಡ್ಡಿಂಗ್ ತಗೊಳ್ಳೋದಕ್ಕೆ ಬೇಜಾರಾಗ್ತಿದೆ, ಒಂದೇ ಥರ ತಿನ್ಕೊಳ್ಳೋದು ಅಂತ ಹೇಳಿಬಿಟ್ಟು ಅಂತ ಅನಿಸಿದ್ರೆ ಸೊ ಅವರು ಈ ಥರ ಒಂದು ಸಲ ಟ್ರೈ ಮಾಡ್ಬೋದು. ಬೇಗ ಆಗೋಗ್ಬಿಡತ್ತೆ. ಇದಕ್ಕೆ ನೀವು ಬೇಕಂದರೆ ಬಟಾಣಿನೂ ಕೂಡ ಸೇರಿಸ್ಕೋಬೋದು. ನಿಮ್ಮ ಮನೇಲಿ ಯಾವ್ದು ಅವೈಲೇಬಲ್ ಇರುತ್ತೆ ಆ ತರಕಾರಿನ ಸೇರಿಸ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಕೂಡ. ಸೊ ಇಷ್ಟ ಆದರೆ ಸಾಕು ಒಬ್ಬರಿಗೆ ಬ್ರೇಕ್ಫಾಸ್ಟ್ಗೆ. ಸೊ ನಾನು ಇದನ್ನು ಮಾಡ್ಕೊಳ್ಳೋದೇ ಟೈಮ್ ಆಗೋಯಿತು. ಹಾಗಾಗಿ ನಾನು ಮಧ್ಯಾಹ್ನ ಏನು ಊಟ ಮಾಡ್ಕೊಳ್ಳಿಲ್ಲ, ಹಸಿವೆ ಆಗಲಿಲ್ಲ. ಸೊ ಚೆನ್ನಾಗಿ ನೀರು ಕುಡ್ಕೊಂಡ್ಬಿಟ್ಟೆ ಅಷ್ಟೇ. ಸೊ ಸಂಜೆ ನನಗೆ ಪಪ್ಪಾಯ ಇತ್ತು, ಹಾಗೆ ಹೊಟ್ಟೆ ಹಸಿತಿತ್ತು ಅಂತ ಹೇಳ್ಬಿಟ್ಟು ಸಂಜೆಗೆ ನಾನು ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಪಪ್ಪಾಯ ತೊಗೊಂಡೆ 2 ಪೀಸು. ಅದಾದಮೇಲೆ ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಮನೆಯವ್ರಿಗೆಲ್ಲರಿಗೂ ಸೇರಿಸಿ ಮಾಡೋಣ ಅಂತ ಹೇಳಿಬಿಟ್ಟು ಅವಳಿಗೂ ಜ್ವರ ಬಂದಿತ್ತು ಅಂತ ಹೇಳಿ
ಪಲ್ಯ ಮಾಡ್ಕೊಳ್ತಾ ಇದ್ದೆ. ಸೊ ಇನ್ಸ್ಟೆಂಟಾಗಿ ನನಗೆ ಟೈಮ್ ಇಲ್ಲ ಅಂತ ಅಂದವಾಗ ಬೇಗ ಅಂದರೆ ಬೇಗ ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ಮಾಡ್ಕೊಳ್ತೀನಿ ಒಂದೊಂದು ಟೈಮು. ಅಂದರೆ ಏನಿಲ್ಲ, ಎಲ್ಲ ತರಕಾರಿನೂ ಒಂದು ಪಾತ್ರೆಗೆ ಹಾಕಿಬಿಟ್ಟು ತುಂಬ್ಕೊಳ್ಳೋದು. ಇದರಲ್ಲಿ ನಾನು ಬೀನ್ಸು ಮತ್ತು ಆಲೂಗೆಡ್ಡೆ, ಕ್ಯಾರೆಟ್ ಎಲ್ಲ ಇರಲಿಲ್ಲ, ಖಾಲಿಯಾಗಿತ್ತು. ಸೊ ಹಾಗಾಗಿ ಹಾಕಲಿಲ್ಲ. ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು, ಈರುಳ್ಳಿ ಮತ್ತು ಕಾಯಿ, ಹಾಗೆ ಸ್ವಲ್ಪ ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಮತ್ತು ಜೀರಿಗೆ ಇಷ್ಟೆಲ್ಲ, ಮತ್ತು ಅರಶಿನ ಪುಡಿ ಇಷ್ಟೆಲ್ಲದನ್ನು ಹಾಕಿಬಿಡೋದು. ಒಗ್ಗರಣೆ ಸಪ್ರೇಟಾಗಿ ಮಾಡ್ಕೊಳ್ಬೇಕಂತ ಏನಿಲ್ಲ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬರುತ್ತೆ. ಸೊ ಒಗ್ಗರಣೆ ಮಾಡಿಬಿಟ್ಟೇ ತರಕಾರಿ ಹಾಕಿಬಿಟ್ಟು ಬೇಯಿಸಿ ಆಮೇಲೆ ಏನು ಮಸಾಲೆ ಎಲ್ಲ ಹಾಕೋದು ಆ ಥರ ಏನಿಲ್ಲ. ಈ ಥರನೂ ಮಾಡ್ಕೊಂಡು ನೋಡಿ, ಅದಕ್ಕಿಂತನೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಸ್ವಲ್ಪ ತರಕಾರಿಲೇ ಹಸಿ ತರಕಾರಿ ಅಲ್ವಾ, ಅದರಲ್ಲೇ ಸ್ವಲ್ಪ ನೀರಿತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ 2 ವಿಷಲ್ನ ಕೂಗಿಸ್ಕೊಂಡಿದ್ದೆ ಅಷ್ಟೇ ನಾನು. ನೋಡಿ ಈ ಥರ ಬೇಗ ಅಂದರೆ ಬೇಗ ಆಗೋಗ್ಬಿಡತ್ತೆ. ಸೊ ನನಗೆ ಇದ್ದಿದ್ದ ಟೈಮು ಅರ್ಧ ಗಂಟೆ ಏನೋ ಇತ್ತು ಅಷ್ಟೇ. ಅವಳು ಮಲ್ಕೊಂಡಿದ್ದವಳು ಬೇಗ ಎದ್ದಾಳ್ಬಿಡ್ತಾಳೆ ಅಂತ ಹೇಳಿಬಿಟ್ಟು ಜ್ವರ ಬಂದಿತ್ತಲ್ವ, ಹಾಗಾಗಿ ಅವಳು ಪಕ್ಕನೇ ಮಲ್ಕೋಬೇಕಾಗಿತ್ತು, ಯಾವಾಗ್ಲೂ ಅವಳ ಜೊತೆಗೇ ಇರಬೇಕಾಗಿತ್ತು. ಸೊ ಹಾಗಾಗಿ ಒಂದು ಹಾಫ್ ಆನ್ ಅವರ್ ಅವಳನ್ನ ಮಲಗಿಸ್ಬಿಟ್ಟು ಅವಳು ನೋಡ್ಕೊಳ್ತಾನೆ ಇದನ್ನು ಮಾಡ್ಕೊಳ್ಬೇಕಾಗಿತ್ತು ಅಡುಗೆನ. ಅವ್ರಿಗೂ ಬೇರೆ ಬೇರೆ ಕೆಲಸ ಇತ್ತು ಅಮ್ಮ ಅವ್ರಿಗೆಲ್ಲ. ಹಾಗಾಗಿ ಈ ಥರ ಮಾಡೋಣ ಅಂತ ಹೇಳಿಬಿಟ್ಟು ಒಂದೇ ಕುಕ್ಕರ್ಗೆ ಎಲ್ಲದನ್ನು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. 2 ವಿಷಲ್ ಕೂಗಿಸ್ಕೊಳ್ಳೋದು ಅಷ್ಟೇ. ಸೊ ನೀವು ಯಾವುದೇ ರೆಸಿಪೀಸ್ನ ಮಾಡ್ಕೊಳ್ಳಿ, ಬಟ್ ಅದನ್ನು ಸ್ವಲ್ಪ ಲಿಮಿಟಲ್ಲಿ ತಗೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಸೊ ನಾನು 5 ಡೇಸಿಂದ ನನಗೆ ಎಕ್ಸಸೈಸ್ ಆಗಲಿ ವಾಕ್ ಆಗಲಿ ಏನು ಮಾಡ್ಕೊಳ್ಳೋದಕ್ಕೂ ಆಗ್ತಿಲ್ಲ, ನನಗೂ ಹುಷಾರಿಲ್ದಿದ್ದ ಕಾರಣ. ಸೊ ನನಗೂ ಸ್ವಲ್ಪ ಬಾಯಿ ಕೆಟ್ಟಂಗೆ ಆಗಿತ್ತಲ್ವ, ಸೊ ಹಾಗಾಗಿ ಪಲ್ಯನ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋಣ, ಬೇರೇನು ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ. ಸೊ ನೆಕ್ಸ್ಟ್ ಡೇದು ನನಗೆ ಯಾವುದೂ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಅದು ನಾನು ಹಾಕ್ತಾಯಿಲ್ಲ. ಬಟ್ ಅದು ಡೇ ನಿಮಗೆ ಕೌಂಟ್ ಆಗಲಿಲ್ಲ ಅಂತ ಅಂದ್ರೂ ನನ್ನ ಡಯಟಲ್ಲಿ ಅದು ಇದ್ದೇ ಇರುತ್ತೆ. ಸೊ ನಾನು ಪರ್ಸ್ನಲ್ಲಾಗಿ, ಬಟ್ ನಾನು ನಿಮಗೆ ಅದನ್ನು ತೋರ್ಸೋದಕ್ಕೆ ಆಗ್ತಿಲ್ಲ ಅಷ್ಟೇ, 1 ಡೇದು ಸ್ಕಿಪ್ ಆಗುತ್ತೆ. ಬಟ್ ನಿಮಗೆ ಕೌಂಟಿಂಗ್ ಡೇಸು 21 ಆಗ್ಬೋದು. ಬಟ್ 21 ಇದ್ರೂ ನಿಮಗೆ ಬರೋ ಅಂಥದ್ದು ವೀಡಿಯೋಸು 20ನೇ ಆದ್ರೂ 20 ಡೇಸ್ ಚಾಲೆಂಜಿಂದ ಆದ್ರೂ ಅಷ್ಟೇ ಆಗಿರುತ್ತೆ. ಬಟ್ ಡಯಟ್ ಏನಿದೆ ನಾನು ಅದನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದೆಲ್ಲ ಬೇಯಿಸ್ಕೊಂಡು ಆದಮೇಲೆ ನೋಡಿ, ಅದನ್ನು ಕುದಿಯೋದಕ್ಕೆ ಇಟ್ಬಿಟ್ಟು ಹುರ್ಗಡ್ಲೆ ಇಟ್ಟಿರುತ್ತಲ್ವ, ಸೊ ಅದನ್ನು ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಇದಕ್ಕೆ 2 ಚಪಾತಿ ಜೊತೆಗೆ ಪಲ್ಯ ತಗೊಂಡೆ ರಾತ್ರಿ ಊಟಕ್ಕೆ. ಹಾಗೆ ಸಂಜೆಗೆ ನಾನಿವತ್ತು ಕೆಮ್ಮಿತ್ತು ಅಂತ ಹೇಳಿಬಿಟ್ಟು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳಿಲ್ಲ. ಅದ್ರ ಬದಲು ಕಷಾಯ ಮಾಡಿಕೊಂಡೆ ನಾನು, ಶುಂಠಿ ಕಷಾಯನ. ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಅದಕ್ಕೆ ಜೀರಿಗೆ ಪೌಡರು, ಮೆಣಸಿನ ಪುಡಿ ಮತ್ತು ಶುಂಠಿ ಇಷ್ಟನ್ನು ಹಾಕ್ಕೊಂಡು ತಗೊಳ್ಬೇಕು. ಖಾರವಾಗಿ ತಗೊಂಡು ಈ ನೀರು ಕುಡಿದಂಗೆ ಮಲ್ಕೊಳ್ಬೇಕು. ಆಗ ಕೆಮ್ಮು ಹುಷಾರಾಗುತ್ತೆ, ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ತೊಗೊಂಡ್ಮೇಲೆ ನನಗೆ ಸ್ವಲ್ಪ ಕಮ್ಮಿ ಆಗಿತ್ತು. ಇದಾಗಿತ್ತು ನಂದು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.